Hey, hello. Hey. So guys, hey. A'udhu billahi shaitan rajim. Bismillahirrahmanirrahim. Hey, a'udhu billahi shaitan rajim. ಪ್ರಜ್ವಲ್ ಏಯ್ ಏನಾಯ್ತು ಏನಾಯ್ತು ಯಾಕೆ ಇಲ್ಲಿ ಯಾಕೆ ಮುಸ್ಲಿಮ್ಸ್ ಮಂತ್ರ ಹೇಳಿ ಮುಸ್ಲಿಮ್ಸ್ ಮಂತ್ರ ಹೇಳಿ ನಾವು ಬಿಲ್ಡಿಂಗ್ ಅಲ್ಲಿ ಮಾಡಿದ್ವಲ್ವಾ ಹೇಳಿದ್ವಿ ಯಾವುದು ಪ್ರಜ್ವಲ್ ಮುಸ್ಲಿಮ್ಸ್ ಮಂತ್ರ ಹೇಳಿ ಪ್ರಜ್ವಲ್ ಜಿನ್ ವಿಡಿಯೋದಲ್ಲಿ ಯಾರದು ಸೌಂಡ್ ಮಾಡ್ತಿದ್ಯಾ ನೀನು ಕೇಳಿಸ್ತಿದ್ಯಾ ನೀನು ಅದೇ ಲೊಕೇಶನ್ ఒక్క నిమిషం बहुत परेशान हो रही ఏం సౌండ్ అది अब बहुत याद आ रही ఆ ಹುಡುಗಿ हम भी ಮಾತಾಡ್ತಿದ್ರೆ परेशान हो रही और दीदी की शादी करने आए पूरा रिस्पॉन्सिबिलिटी मैं कैसे लूँ ऐसे क्यों करे भैया आप ಯಾರದು ಬ್ರೋ ಬನ್ನಿ ಬ್ರೋ ಯಾರದು ಉಸ್ಮಾನ್ ಉಸ್ಮಾನ್ ನೀನೇನಾ ఉస్మాన్ ప్లీజ్ ఒకసారి నీతో మాట్లాడాలి కీర్తన గారు ముసలాడా నేను సమాధిలో నువ్వు అటాక్ చేసినా నేను వెళ్ళాను ఇక్కడి నుంచి కీర్తన్ గారు ಹಲೋ ಗೈಸ್ ವೆಲ್ಕಮ್ ಟು ಯುವ ಪಂಚ ಎಂಟರ್ಟೈನ್ಮೆಂಟ್ಸ್ ನಾ ಟಾರ್ಚ್ ಎಲ್ಲಿ ಕೊಟ್ಟೆ ನನ್ನ ಹತ್ರ ಹೌದಾ ಸೊ ನಾನು ಬಂದಿರೋ ಟಾರ್ಚ್ ಕೊಡಿ ತೋರಿಸ್ಬೇಕು ನಾನು ಇಲ್ಲಿ ಬಂದಿದ್ದು ಅದು ಪರವಾಗಿಲ್ಲ ಇದು ನಂದೇನಾ ಇಲ್ಲ ಅದು ನಂದು ಗಾಯ್ಸ್ ನಾನು ಬಂದಿರೋ ಲೊಕೇಶನು ಹಾಂಟೆಡ್ ಫಾರೆಸ್ಟ್ ಇದು ಹಾಂಟೆಡ್ ರೋಡ್ ఇది సో ఇది హాంటెడ్ రోడ్ గైస్ ఫారెస్ట్ ఏమంటే ఫస్ట్ తెలుగులో చెప్పేస్తాను ఈ ఇక్కడ చుట్టుపక్కల మొత్తం క్షుద్ర పూజలు జరిగేదంట ట్రైబల్స్ ఈ పురాతన కాలంలో అడవి మనుషులు ఉండేవాళ్ళంట సో అలాంటి ప్లేస్ ఈ రోడ్డు వేయడానికి కూడా భయపడేవాళ్ళు కానీ ఆ పక్క విలేజ్ ఉంది ఈ పక్క మెయిన్ రోడ్ ఉంది కర్ణాటక బార్డర్ నుంచి ఆంధ్రాకి వెళ్ళే విలేజ్ ఒకటి ఈ విలేజ్లోకి వెళ్ళాలంటే ఇదే రోడ్డు అంటే కానీ వేరే రోడ్డు చేసుకొని అక్కడి నుంచి వెళ్తున్నారు ఇది షార్ట్ కట్ ఇప్పుడు ఇది షార్ట్ కట్ అయింది అది మెయిన్ రోడ్ అయింది ఆ పక్క కొంచెం పెద్దగా వేసుకున్నారు సో లైట్లు అన్నీ వేసుకొని కానీ ఇది షార్ట్ కట్ అని కొంతమంది మాత్రం ఇక్కడ నుంచి వస్తారు అది కూడా డే టైంలో మొత్తం వెళ్తారు నైట్ టైమ్స్లో మాత్రం రారు ఎవరు ಫುಲ್ಲು ಸುಳ್ಳೇ ಕದಲ್ವಾ ಸೊ ಗೈಸ್ ಇದು ಟ್ರೈಬಲ್ಸ್ ಇರೋ ಜಾಗ ಇದು ಒಂದು ಟೈಮಲ್ಲಿ ಕ್ಷುದ್ರ ಪೂಜೆಗಳು ಎಲ್ಲ ಮಾಡ್ತಿದ್ದೆ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗ್ತಿದೆ ಅಂತೆ ಸೊ ಇದು ಶಾರ್ಟ್ ಕಟ್ ರೂಟ್ ಕರ್ನಾಟಕದಿಂದ ಒಂದು ವಿಲೇಜ್ ಹೋಗೋದು ವಿಲೇಜ್ ಹೆಸರೇ ಹೇಳ್ಬಾರ್ದಂತೆ ಕೇಳಿ ನಾನು ವಿಲೇಜ್ ಹೆಸರು ನಾನು ಇಡ್ತೀನಿ ಇಲ್ಲ ಬೇಡ ಅಂದರೆ ನಾನು ಬಿಡ್ತೀನಿ ಸೊ ಅವರು ಸೊ ಇದು ಶಾರ್ಟ್ ಕಟ್ ಅಲ್ಲಿಂದ ಒಂದು ರೋಡ್ ಹಾಕೊಂಡಿದ್ದಾರೆ ಡೇ ಟೈಮಲ್ಲಿ ನೈಟ್ ಟೈಮಲ್ಲಿ ಅಲ್ಲಿ ಹೋಗ್ಬೋದು ಬಟ್ ಇಲ್ಲಿ ಮಾತ್ರ ನೈಟ್ ಟೈಮಲ್ಲಿ ಬರಲ್ಲ ಬಟ್ ಕೆಲವರು ಮಾತ್ರ ಧೈರ್ಯ ಇರೋರು ಬರೋದು ಧೈರ್ಯ ಇರುವಾಗ ಒಬ್ಬರು ಮಾತ್ರ ಬಂದಿದ್ದಾರಂತೆ ಅವರು ಸತ್ತೋಗಿದ್ದಾರೆ ಆಕ್ಸಿಡೆಂಟ್ ಆಗಿ ಇಲ್ಲಿ ಬೈಕ್ ಬಿದ್ದೋಗಿ ಬಾಡಿ ಮಾತ್ರ ಒಳಗಡೆ ಸಿಕ್ಕಿದೆ ಅಂತೆ ಅದು ಹೆಂಗೆ ಸಿಕ್ಕಿದೆ ಯಾಕೆ ಅಂದರೆ ಪಕ್ಕ ಆಕ್ಸಿಡೆಂಟ್ ಥರನೇ ಕಾಣಿಸ್ತಿದೆ ಅಂತೆ ಯಾರೋ ಮರ್ಡರ್ ಮಾಡಿರೋ ಥರ ಇಲ್ಲ ಅಂತೆ నిజంగా చంపినట్టు లేదంట సూసైడ్ అదే యాక్సిడెంట్ లాగే ఉందంట కింద పడిపోయి
బైక్ మనిషి బాడీ మాత్రం లోపల ఎక్కడో దొరికిందంట. అది మ్యాటర్. చూసారా ఎలా ఉందో రోడ్డు, చూసారా? నాకైతే గూస్ బంప్స్ వస్తుంది. సో నాతో పాటు ప్రజ్వల్ వచ్చాడు. ಪ್ರಜ್ವಲ್ ಆ ಲೊಕೇಶನ್ ಗುరించి ಏನು చెప్తాడో చూద్దాం. ಪ್ರಜ್ವಲ್ ಏನಂತ ಹೇಳ್ತಾನೋ ನೋಡೋಣ ಈ ಲೊಕೇಶನ್ ಬಗ್ಗೆ. ಬನ್ನಿ ಪ್ರಜ್ವಲ್, ಅದು ಇಟ್ಕೋ. ಸೊ ಹಾಯ್ ಗೈಸ್, ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ಇಂಥ ಲೊಕೇಶನ್ ಕರ್ಕೊಂಡ್ಬಂದಿದ್ದಾರೆ. ಇದೊಂಥರ ಫೀಲ್ ಹೊಡಿತಿದೆ ನನಗೆ. ಸೊ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಬೇಕು ಇಲ್ಲಿ ಏನು ಬರೋದು. ನಾಯಿನ ಏನೋ ಸೌಂಡ್ ಬಂತು. ಸೊ ಇವಾಗಲೇ ಸ್ಟಾರ್ಟ್ ಆದರೆ ಹೆಂಗೆ ಬ್ರೋ? ಮತ್ತೆ ಇನ್ನೂ ಜಾಸ್ತಿ ಗೈಸ್ ಒಳಗಡೆ ಹೋಗಬೇಕು ಜಾಸ್ತಿ, ಬಟ್ ಡೀಪ್ ಹೋಗಬಾರ್ದು ಅಂತ ನಾವು ಅಂದ್ಕೊಂಡಿದ್ದೀವಿ. ಎಷ್ಟು ಬೇಕಾದರೆ ಅಷ್ಟು ಮಾತ್ರ ಹೋಗೋದು, ಓಕೆನಾ? ಜಾಸ್ತಿ ಬೇಡ. ಒಂದು 100-200 ಮೀಟರ್ಸ್ ಮಾತ್ರ ನಡೆಯೋದು. ಬೈಕಲ್ಲೇ ಬಂದಿರೋದು ನಾವು, ಬೈಕ್ ಅಲ್ಲಿಟ್ಟಿದ್ವಿ. ಇಲ್ಲಿ ಮಾತ್ರ ನಡ್ಕೊಂಡು ಹೋಗೋಕ್ಕೆ ಮಾತ್ರ ಇದೆ. ನಾವು ಸುತ್ತಮುತ್ತ ಇಲ್ಲಿ ನೋಡ್ತಿದ್ರೆ ನಮಗೆ ಸುತ್ತಮುತ್ತ ನೋಡ್ತಿದ್ದೀರಾ, ಕಾಣಿಸ್ತಿರುತ್ತೆ ನಿಮಗೆ. ಸೊ ಹೇಗಿದೆ ಪ್ರಜ್ವಲ್ ಲೊಕೇಶನ್? ಭಯಂಕರವಾಗಿದೆ ಬ್ರೋ, ಮಾಡ್ಬೇಕು ಇಲ್ಲಿ. ಖಂಡಿತ ಗಾಯ್ಸ್, ಇಂಥ ಲೊಕೇಶನ್, ಇಂಥ ಜಾಗಗಳು. ನನಗೆ ಇನ್ನೊಂದು ಸಜೆಷನ್ ಬಂದಿದೆ, ಎಲ್ಲರೂ ಕೇಳ್ತಿದ್ದಾರೆ ಶಿವಮೊಗ್ಗ ಹಾಂಟೆಡ್ ರೋಡ್. ಅದು ಎಷ್ಟು ಜನ ಹೇಳ್ತಿದ್ದಾರೆ ಅಂದರೆ ನನಗೆ ಬನ್ನಿ ಬ್ರೋ ಶಿವಮೊಗ್ಗಗೆ, ನಮ್ಗೆ ಸಪೋರ್ಟು ನಾವು ಮಾಡ್ತೀವಿ ಅಂತಿದ್ದಾರೆ ಕೆಲವರು ಸಬ್ಸ್ಕ್ರೈಬರ್ಸು. ಆ ರೋಡಲ್ಲಿ ನಿಮಗೆ ಗೋಸ್ಟ್ ಕಾಣಿಸಿಲ್ಲ ಅಂದರೆ ನಾನು 1 lakh ಕೊಡ್ತೀನಿ ಅಂತಿದ್ದಾರೆ. ಅಷ್ಟು ಚಾಲೆಂಜ್ ಮಾಡ್ತಿದ್ದಾರೆ, ಅಷ್ಟು ಚಾಲೆಂಜ್ ಮಾಡ್ತಿದ್ದಾರೆ ಶಿವಮೊಗ್ಗ. ಇದೇ ಥರ ನನಗೆ ಈ ರೋಡ್ ನನಗೆ ಚಾಲೆಂಜಿಂಗ್ ಅನಿಸ್ತು. ಸೊ ನಮಗೆ ನಿಯರ್ ಬೈ ಒಂದು 45 ಕಿಲೋಮೀಟರ್ಸ್ ಬಂದಿದ್ದೀವಲ್ವಾ ನಮ್ಮ ಮನೆಯಿಂದ. ಇದು 45, ನಾವು ಇವಾಗ 45 ಇರುತ್ತೆ, 45 ಮೋಸ್ಟ್ಲಿ. ಸೊ ಅಷ್ಟು ದೂರ ಬಂದಿದ್ದು ಈ ಲೊಕೇಶನ್ಗೆ. ನೋಡೋಣ ಚಾನಲ್ ಹತ್ರ ಅಂತ ನಾನು. ಬಟ್ ಅಲ್ಲಿ ಏನು ಶಾಡೋ ಅಲ್ಲ ಅಲ್ಲಿ ನೋಡಿ. ನಿಂದು ಬಾಕ್ಸ್ ಥರ ಇದೆ, ನಂದು ರೌಂಡ್ ಇರೋದು. ಓಕೆ ಓಕೆ ಓಕೆ. ನೀಟಾಗಿ ಕಾಣಿಸ್ತಿದೆ. ಏನು ನನಗೆ ಏನೋ ಇದೇ ಥರ ಇವಾಗಿಲ್ಲ, ಅದು ಅಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಥರ ಏನು ಅನಿಸ್ತಿದೆ ಅಲ್ಲ? ಹೌದು ಗೈಸ್, ಯಾಕೆ ಇರೋ ಥರನೇ ಅನಿಸ್ತಿದೆ, ಬಟ್ ಅರ್ಥ ಆಗ್ತಿಲ್ಲ. ಜೂಮ್ ಇರಲ್ಲ ನನಗೆ, ಮೊಬೈಲಲ್ಲಿ ಇರುತ್ತೆ. ನಿನ್ನ ಗೋಪುರಲ್ಲಿ ಜೂಮ್ ಇದೆಯಾ? ನಾನು ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಬ್ಲರ್ ಆಗ್ತಿದೆ ಬ್ರೋ. ಬ್ಲರ್ ಆಗ್ತಿದ್ಯಾ? ಹಾಕಿ ಟಾರ್ಚ್ ಅಲ್ಲಿಗೆ ಕಾಣಿಸ್ತಿಲ್ಲ ನೋಡು, ಬ್ಲರೇ ಕಾಣಿಸ್ತಿಲ್ಲ ನೋಡು, ಬ್ಲರ್ ಆಗ್ತಿದೆ. ಅಯ್ಯೋ ಎಲ್ಲೋ ಯಾಕೆ ಬ್ಲರ್ ಆಗ್ತಿದೆ? ಬ್ಲರ್ ಆಗ್ತಿದೆ ಅದು. ಓಕೆ ಸರಿ ಬಿಡಿ. ನಾನು ಅವ್ರು ಕಾಲ್ ಮಾಡ್ತೀನಿ. ಒಂದು ಹುಡುಗಿ, ಅವರು ಇವ್ರು ಸತ್ತೋಗಿರೋ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ, ಹೇಳಿಲ್ಲ ಅವರು. ಹೌದು, ನಾನು ಕೇಳೇ ಇಲ್ಲ ಅವ್ರ ಹೆಸರು. ಆ ಹುಡುಗಿ ಕಾಲ್ ಮಾಡ್ತೀನಿ. ಆ ಹುಡುಗಿ ಅವನ ಜೊತೆ ಮಾತಾಡ್ಬೇಕಂತೆ. సో ಇಲ್ಲಿ గోస్ట్ ఆగి కాన్స్తిదానే అంతే. ఇక్కడ ఒక అమ్మాయికి కాల్ చేస్తాను, తను నాకు సబ్స్క్రైబరే. సో ఇలా నాకు సజెస్ట్ చేసింది ఈ ಲೊಕೇಶನು. ಸೊ ನೋಡೋಣ ಏನಾಗುತ್ತೋ ಅಂತ. ಇವಾಗ ಗಾಯ್ಸ್, ನಾನು ಕನ್ನಡದಲ್ಲಿ ಜಾಸ್ತಿ ಮಾಡೋದು ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ಮೇಲೆ ಕನ್ನಡ ಆಗುತ್ತೆ, ತೆಲುಗುನೂ ಇರುತ್ತೆ, ಬಟ್ ಇಂಟ್ರಡಕ್ಷನ್ ಮಾಡ್ತೀನಿ ಅಂಡ್ ಸಬ್ಟೈಟಲ್ಸ್ ಹಾಕೊತೀನಿ ತೆಲುಗು. ಕನ್ನಡದಲ್ಲೇ ನಾನು ವೀಡಿಯೋಸ್ ಮಾಡ್ತೀನಿ, ಅದೇ ಮಾಡೋಣ. ತೆಲುಗುನೂ ಬಿಡಲ್ಲ, ಮಾಡೋಣ. ಸೊ ಇವಾಗ ಏನು ಮಾಡೋಣ? ಸ್ಟಾರ್ಟ್ ಮಾಡೋದಾ? ಇಡ್ಕೋ, ನಾನು ಫೋನ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತೀವಿ. ಫೋನ್ ಮಾಡ್ತೀನಿ ಅವ್ರಿಗೆ. ಓಕೆ ಓಕೆ, ಫಸ್ಟ್ ಫೋನ್ ಮಾಡ್ಬಿಡ್ತೀನಿ. ರೇಷ್ಮಾ ಅಂತ ಇವಳ ಹೆಸರು. హలో హలో, రేష్మా ఒక్క నిమిషం అండి కృష్ణ గారు, ఒక్క నిమిషం. ఓకే, చెప్పండి. నేను లొకేషన్కి వచ్చాను. మీ బ్రదర్ చనిపోయారు కదా, ఆ లొకేషన్కి వచ్చాను. సో అతని హెసర్, అతని పేరేంటి అది నేను తెలుసుకోవాలి కదా. అన్నయ్య పేరు ఉస్మాన్ అండి. ಓಹೋ, ಉಸ್ಮಾನ್. ವಾ, ಚೆನ್ನಾಗಿದೆ పేరు, ಚೆನ್ನಾಗಿದೆ. ಉಸ್ಮಾನ್ ಅಂತೆ ಅವ್ರ ಹೆಸರು. ఓకే, మేము ఎక్కువ ల్యాగ్ చేయాలనుకోవట్లేదు. నువ్వు మీ అన్నతో ఏం మాట్లాడాలనుకుంటున్నావు నీట్గా మాట్లాడేసుకో. నేను మధ్యలో ఏం మాట్లాడను. ఫస్ట్ నేను అదే లొకేషన్. ఒక్క నిమిషం, అదే లొకేషన్కి వచ్చాను. ఒకసారి మీరు మాట్లాడతానంటే మాట్లాడండి, ఓకేనా? సరే, వినిపించండి, మాట్లాడతాను. ఓకే.
ఉర్దూలో మాట్లాడండి, పర్వాలేదు. ఓకే ఇప్పుడు మాట్లాడొచ్చా? స్టార్ట్ చేయండి. भैया उस्मान भैया టార్చ్ ఆకు. क्यों ऐसा छोड़ के चले गए भैया? पापा भी चले गए, अब तुम भी चले गए, ಹಿಂದೆ ನೋಡ್ಕೊಂತ ಇದ್ವು. क्यों ऐसा करके ಕತ್ತಲಿದೆ चले गए ನನಗೆ भैया? ಭಯ. बहुत परेशान हो रही ಏನು हूँ, ಸೌಂಡ್ ಇದೆ? अब बहुत याद आ रही, ಆ ಹುಡುಗಿ हम भी परेशान ಮಾತಾಡ್ತಿದ್ರೆ हो रही और दीदी की शादी करने आए, ಉಸ್ಮಾನ್ ಅಂತ ಕೇಳಿ पूरा रिस्पॉन्सिबिलिटी मैं कैसे लूँ? ऐसे क्यों करे भैया आप? ऐसे नहीं हो रहा भैया, प्लीज वापस आ जाओ। उस्मान भैया प्लीज भैया वापस आ जाओ, अम्मी बहुत परेशान हो रही, अम्मी रो रहे भैया, प्लीज भैया। ఒక్క నిమిషం ఉండండి. ఉస్మాన్ గారు, మీరు ఎలా చనిపోయారో నాకు తెలీదు. మీ చెల్లెలు చాలా మీ మీద ఆశలు పెట్టుకొని ఉంది. ఇప్పుడు మాట్లాడిందంతా మీరు విన్నారు కదా. ఉస్మాన్ గారు, ఒకసారి మీరు నా దగ్గరికి రాగలరా? మీతో మాట్లాడాలనుకుంటున్నా. ఎందుకంటే మీరు ఇక్కడ తెలుగు అಲ್ವಾ ಅವರು? ಹೌದು, ఓకే ఓకే అదే క్లియర్. అర్థం చేసుకోండి. నువ్వు వస్తే ఇక్కడ ఎందుకు అటాక్ చేస్తున్నావు మనుషుల్ని? నువ్వేనా అటాక్ చేస్తుంది? వేరే ఎవరైనా ఉన్నారా? ಕರ್ನಾಟಕ ಗೊತ್ತಾಗುತ್ತೆ ಕನ್ನಡ ಇವ್ರಿಗೆ. ಅವನಿಗೆ తనకి కన్నడ వస్తుంది కదా? కన్నడ బాగానే వస్తుంది, ఆ. నేను జాబ్ చేసేది కర్ణాటకలో. ಕನ್ನಡ ಬರುತ್ತೆ. ಸೊ ನಿನಗೆ ಕನ್ನಡ ಬರುತ್ತೆ ಅಲ್ವಾ? ಎಲ್ಲಿ ಮೇಲೆ ಐಸ್ ನೋಡ್ತು, ಗೊತ್ತಾಯ್ತು ಬ್ರೋ, ಕಾಣಿಸ್ತು ಬ್ರೋ, ಕಾಣಿಸ್ತು. పక్క పక్షిదంತూ ಇಲ್ಲ బ్రో, అది అది పక్క పక్షిదంతూ అಲ್ಲ. నేను మళ్ళీ చేస్తాను, ఫినిష్ అయిపోయినాక మీకు. ఓకేనా? ఓకే పక్క పక్షిదంతూ అಲ್ಲ బ్రో ಇದು. ದೇವ್ರಾ, ಏನ್ ಬ್ರೋ ಇದು? ಹಾರ್ಟ್ ಶೇಕ್ ಆಯ್ತು. ಕ್ಯಾಪ್ಚರ್ ಆಗಿರತ್ತ? ಏನ್ ಬ್ರೋ ಗೊತ್ತಿಲ್ಲ ಬ್ರೋ, ನೋಡ್ಬೇಕು ಬ್ರೋ, ಚೆಕ್ ಮಾಡ್ಬೇಕು. ಚಾ ಇಲ್ಲಿ ಟಾರ್ಚ್ ಕೊಡು ಗಾಯ್ಸ್. ಇಲ್ಲಿತ್ತು, ಸೇಮ್ ಇಲ್ಲೇ ಇತ್ತು. ಈ ಟಾರ್ಚ್ ಹಾಕಿದ್ದೀನಿ ನೋಡು, ಅಲ್ಲೇ ಕುತ್ಕೊಂಡಿರೋ ಥರ. ಬಟ್ ಆಕಾರ ಒಂದು ಸ್ಮೋಕಿ ಥರ ಅನ್ನೋ ಡೌಟ್ ಗೊತ್ತು. ಐಸ್ ಮಾತ್ರ ನಾನು ನೋಡಿದಿರೋದು. ಇಲ್ಲಿ ಯಾರ್ಯಾರು ಇದ್ದಾರೆ? ಕೈಯ ಇದು, ಕೈಯದು ಟಚ್ ಬೇರೆ ಅನ್ಕೊಂಡೆ ನಾನು. ఉస్మాన్ గారు ఉన్నారా? ಉಸ್ಮಾನ್ ಅವರೇ ಎದಿರಾ ಇಲ್ಲಿ ಯಾರಾದ್ರು? ನೀವೇನ ಅದು ನೋಡಿದ್ ನಮ್ಮನ್ನ? ಪ್ಲೀಸ್ ಹೇಳ್ತೀರಾ? ನೀನು ಹಿಂದೆ ನೋಡ್ಕೊಂತ ಇದ್ದು ಪ್ರಜ್ವಲ್, ಬೈಕ್ ಇದೆ, ಅಬ್ಸರ್ವ್ ನನ್ನ ಮಾಡ್ತಿದ್ರು ಟಾರ್ಚ್ ಇದೆ, ಬ್ರೋ. ಪರವಾಗಿಲ್ಲ ಇಲ್ಲ, ಬಿಡಿ. ಅಲ್ಲಿ ನಿಮ್ದು ಅಲ್ಲಿದೆ, ಗಾಡಿ ಹತ್ರ ಇದೆ. ಇದು ಟಾರ್ಚು ಆಗಲ್ಲ ಅಂದರೆ ಕಷ್ಟ. ಟಾರ್ಚ್ ತಗೊಂಡು ಬರ್ತೀನಿ, ಇಲ್ಲೇ ಇದೀನಿ, ಓಕೆ. ಹುಷಾರು. ಹಲೋ ಉಸ್ಮಾನ್ ಅವರೇ, ಅದು ನೀವೇನ ಅಬ್ಸರ್ವ್ ಮಾಡಿದ್ ನಮ್ಮನ್ನ? ಹಲೋ ಪ್ರಜ್ವಲ್, ಅಲ್ಲಿ ಹಂಗೆ ಇರು ಪ್ರಜ್ವಲ್. ಯಾಕೆ ಬ್ರೋ ಏನಾಯ್ತು? ಪಕ್ಕದಲ್ಲಿದ್ದಾರಾ? ನಿನ್ನ ಪಕ್ಕದಲ್ಲೇ ಇತ್ತು. ಎಲ್ಲಿ ಬ್ರೋ? ಇಲ್ಲೇ ಬ್ಯಾಕ್ ಸೈಡು, ಈ ಮರ ಪಕ್ಕದಲ್ಲೇ ಇತ್ತು. ಕ್ಯಾಮ್ರಾದಲ್ಲಿ ನೋಡಿದ್ರಾ? ಇಲ್ಲಿ ನೋಡು, ಇಷ್ಟು ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿಲ್ಲ ನನ್ನ ಕ್ಯಾಮ್ರಾದಲ್ಲಿ. ಹೆಂಗ್ ಗೊತ್ತಾಗುತ್ತೆ? ಅರ್ಥ ಆಗ್ತಿದ್ಯಾ? ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿಲ್ಲ ನನಗೆ. ಇಲ್ಲೇ ಈ ತರ ನಿಲ್ಕೊಂಡಿದ್ದು. ಹಾರ್ಟ್. ಹೌದು, ಮರಗಳ ಮೇಲೆ ನೋಡು. ಇದು ಪ್ರಜ್ವಲ್ ದಿಗ್ಬಂಧನ ತರ ಇದೆ ಫುಲ್ಲು ಅಲ್ವಾ?
ಪಕ್ಕ. ಬನ್ನಿ. ಯಪ್ಪ ಒಳಗೆ ಸಿಗಾಕೊಂಡು ಏನು ಬ್ರೋ? ಯಾಕೆ ಹಾಂ ಯಾಕೆ ಸಿಕ್ಕಾಕೊಂಡಿರೋ ಥರ ಇದೆ ಅಲ್ವಾ? ಅಲ್ಲ ಎಲ್ಲ ಸುತ್ತಮುತ್ತ ನಮ್ಮನೆ ನೋಡ್ತಿರೋ ಥರ ಅನಿಸ್ತೈತೆ. ಅದು ಸೌಂಡು ಯಾರು ಹಾಂ ರನ್ನಿಂಗ್ ಮಾಡ್ತಿರೋ ಥರ. ಚೆನ್ನಾಗಿದ್ದಾರ? ಯಾರದು? ಉಸ್ಮಾನ್ ಅವರ ಇಲ್ಲ ಯಾರು ಇದ್ದೀರ ಅಲ್ಲಿ? ನೀನು ಲೆಫ್ಟ್ ನೋಡಿ, ನಾನು ರೈಟ್ ನೋಡ್ತೀನಿ. ಹಾಂ ಲೆಫ್ಟ್ ನೋಡಿ. ಉಸ್ಮಾನ್ ಗಾರು, ಹಲೋ. ನೀನು ಹಲೋ ಅಂದರೆ ಯಾರೋ ಫೋನ್ ಮಾತಾಡ್ತಿದ್ದೀಯ ಅನ್ಕೊಂಡು. ರಿಪ್ಲೈ ಕೊಡುತ್ತೆ ಅಂತ ನೋಡ್ತಾ ಇದ್ದೀನಿ. ಯಾರು ಜನ ಇದ್ದಾರೆ ಅಂತ. ఉస్మాన్ గారు మీతోనే మాట్లాడాలనుకుంటున్నా, ప్లీజ్ వచ్చి మాట్లాడతారా? ಕಾಣಿಸ್ಕೋತೀರಾ ಮತ್ತೆ ನಮ್ಮ ಕಣ್ಮುಂದೆ? ಯಾರ್ದು ಬೇಸ್ ವಾಯ್ಸ್ ಅಲ್ಲ ಅಲ್ವಾ? ಏನು ಥರ, ಏನು ಪದಗಳ ಥರ ಮನುಷ್ಯ ಮಾತಾಡೋ ಥರ, ಬೇಸಲ್ಲಿ ಮಾತಾಡೋ ಥರ ಕಾಣಿಸ್ತಿದೆ. ಇಷ್ಟು ಕಾಡಲ್ಲಿ ಯಾಕೆ ಮನುಷ್ಯ ಬರೋ ಚಾನ್ಸೇ ಇಲ್ಲ. ಮನುಷ್ಯ ಅಲ್ಲ ಅದು. ಆ ಥರ ಮನುಷ್ಯ ಯಾಕೆ ಮಾತಾಡ್ತಾರೆ ಆ ಥರ ಮನುಷ್ಯ? ಹಿಂದೆ ಏನು ಹಿಂದೆ ಇಲ್ಲಿ ಬಂತು ಸೌಂಡು. ನೋಡಿ ಬ್ರೋ ಹಂಗೆ ಮೇಲೆ ನೋಡ್ತೀರಿ ಬ್ರೋ, ಮೇಲೆ ನೋಡ್ತೀವಿ. ಅಲ್ಲ, ನಾವು ಒಂದು ಕೆಲಸ ಮಾಡೋಣ, ಹಿಂಗೆ ಹೋಗೋಣ. ನೀನು ನನ್ನ ಬ್ಯಾಕ್ ನೋಡಿ, ಹಿಂಗೆ ಹೋಗೋಣ, ಓಕೆನಾ? ನೀನು ನನ್ನ ಮುಂದೆ ಹಿಂಗೆ ಹೋಗಿ ಇನ್ನೇ ಬನ್ನಿ, ನಾನು ನಿನ್ನ ಹಿಂದೆ ನೋಡ್ತಾ ಬರ್ತೀನಿ. ಅರ್ಥ ಆಯ್ತಾ? ಹಾಂ. ಯಾಕಂದರೆ ಆ ಫ್ಲಾಶ್ ಲೈಟ್ ಕಂಡು ಹಿಡಿತಿದೆ, ಕಾಣಿಸ್ತಿಲ್ಲ ಬ್ರೋ. ನಂದ ಅಲ್ಲ, ಇದು ಕ್ಯಾಮ್ರಾದಲ್ಲಿ ಇರ್ತದೆ, ಕ್ಯಾಮ್ರಾದ ಫುಲ್ ಬ್ಲರ್ ಆಗ್ತಿದೆ. ಓಹ್, ನಿನ್ನ ಕ್ಯಾಮ್ರಾ ಬ್ಲರ್ ಇದೆ ಅಲ್ವಾ? ಲೈಟಿಂಗ್ ಕಡಿಮೆ ಅಲ್ವಾ? ಹತ್ರ ಬಾ ಪ್ರಜ್ವಲ್. ಅಲ್ಲಿ ಯಾರು ನಿಂತ್ಕೊಂಡಿರೋ? ಯಾರದು? ಏನ್ ಬ್ರೋ ಅದು? ಬ್ರೋ ಬ್ರೋ ಏನ್ ಬ್ರೋ ಅದು? ಬ್ರೋ ಅದು ಗಿಡದ ಹತ್ರ ನೋಡಿ ಬ್ರೋ. ಇದು ಜಾಸ್ತಿ ದೂರ ಇದೆ ಗಾಯ್ಸ್. ಎಷ್ಟು ಬ್ರೋ ಜೂಮ್ ಮಾಡ್ತೀನಿ ಬ್ರೋ. ಹಾಕಿ ಬ್ರೋ, ಹಾಕಿ ಬ್ರೋ ಮೇಲೆ. ಇವಾಗಿಲ್ಲ ಬ್ರೋ ಅಲ್ಲಿ. ಶಿಟ್ ಬ್ರೋ, ಅದು ಇದ್ರ ಹತ್ರ ಬ್ರೋ. ಇಲ್ಲಿ ಹಾಂ, ಭಯಾನಕ ಇದೆ ಪ್ರಜ್ವಲ್, ಜಾಸ್ತಿ ಭಯಾನಕ ಇದೆ. ಏನು ಮಾಡೋದು ಅಂತ ಗೊತ್ತಾಯ್ತು. ಹೋಗೋಣ ಬ್ರೋ, ನಮ್ಗೇನು ಅಟ್ಯಾಕ್ ಆಗೋದು ಇಲ್ಲಿ ತನಕ ಏನು ಮಾಡಿಲ್ಲ ನಮ್ಗೆ ಇವಾಗ. ಅದೇ ಸ್ಪಾಟ್ ಹೌದಲ್ವಾ? ಅಲ್ವಾ? ನನಗಾದ್ರೆ ಭಯ ಆಗ್ತಿದೆ ಪ್ರಜ್ವಲ್. ಏನ್ ಬ್ರೋ ಅದು? ಬ್ರೋ ಏನ್ ಬ್ರೋ ಅದು? ಯಾರದು? ಪ್ರಜ್ವಲ್ ಯಾರದು? ಏನ್ ಬ್ರೋ ಹಂಗ್ ಮಾಡ್ತಿದೆ ಇದು? ಜೂಮ್ ಮಾಡಿ ಪ್ರಜ್ವಲ್, ಜೂಮ್ ಮಾಡಿ. ಓ ಮೈ ಗಾಡ್ ಬ್ರೋ ಏನ್ ಬ್ರೋ ಅದು ನಿಂತಿರೋದು? ಯಾರದು? ಬ್ರೋ ಬನ್ನಿ ಬ್ರೋ. ಯಾರದು? ಉಸ್ಮಾನ್ ಯಾರದು? ಬ್ರೋ ಬನ್ನಿ ಬ್ರೋ, ಏನು ಯಾರದು? ಉಸ್ಮಾನ್ ನೀನೇನಾ? ಉಸ್ಮಾನ್ ಪ್ಲೀಸ್, ಹೊಸ ನೀతో ಮಾತಾಡಲಿ. ಬ್ರೋ ಬಂತು ಬರ್ತೀನಿ. ಬ್ರೋ ಏನ್ ಬ್ರೋ ಬರ್ತಿರೋದು? ಇಲ್ಲಿ ಹೋಗಿ. ಉಸ್ಮಾನ್, ಈ ಪಕ್ಕ ಉಸ್ಮಾನೇ ಅಂತೀಯ ಪ್ರಜ್ವಲ್? ಫಿಕ್ಸ್ ಬ್ರೋ. ಅದ್ ಮಾತಾಡತ್ರ ಒಂಥರ ಹೋಗು ಅಂದಂಗ್ ಕೇಳಿಸ್ತಾ ನಿಮ್ಗೆ? ಹೌದು. ರ್ಯಾಶ್ ಆಗಿ ಎಲ್ಲಿ ಬ್ರೋ ಕಾಣಿಸ್ತಿಲ್ಲ ಇವಾಗ. ಉಸ್ಮಾನ್ ಅವ್ರೆ, ಈ ಸೈಡ್ ಹೋಯ್ತು ಅಷ್ಟು ಬೇಗ?
ಯಾರು ಹುಡುಗಿ ಥರ ವಾಯ್ಸ್ ಹೌದು ಪ್ರಾಮಿಸ್ ಅದು ಬಂತು. ಅದೇನೆ ಏನು ಯಾರು ಇದ್ದಾರೆ ಬ್ರೋ, ಎಷ್ಟು ಜನ ಇದ್ದಾರೆ ಬ್ರೋ? ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಇಲ್ಲಿ ಗೊತ್ತಾಗ್ತಿಲ್ಲ ನನಗೆ. ಉಸ್ಮಾನ್ ಓಯ್ ಉಸ್ಮಾನ್ ಅವರೇ, ಅದೇವೇನ ಕಾಣಿಸ್ಕೊಂಡಿದ್ದು ಉಸ್ಮಾನ್ ಅವರೇ? ಉಸ್ಮಾನ್ ಉಸ್ಮಾನ್ ಬರ್ತೀಯಾ ಪ್ಲೀಸ್? ನನ್ನ ಮುಂದೆ ಬನ್ನಿ, ನೋಡಬೇಕು. ಇವಾಗ ಕಾಣಿಸ್ತಿರೋದು ಯಾರು? ಪ್ರಜ್ವಲ್ 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 ಏಯ್ ಏನಾಯ್ತು ಪ್ರಜ್ವಲ್? ಏನಾಯ್ತು ನನಗೆ? ಏನು ಮಾಡ್ತಿದ್ಯಾ ಪ್ರಜ್ವಲ್ ಇಲ್ಲಿ? ಏನು ಪ್ರಜ್ವಲ್? ಏಯ್ ಏನಾಯ್ತು? ಏನು ಬ್ರೋ, ಏನಾಯ್ತು? ಏನು? ಯಾಕೆ ಇಲ್ಲಿ ಯಾಕೆ ಕೂತ್ಕೊಂಡಿದೀಯಾ? ಎಲ್ಲಿದ್ದೀವಿ? ಎದ್ದೇಳು ಏನು ಬ್ರೋ ಇದು? ಎದ್ದೇಳು ಪ್ರಜ್ವಲ್, ಏನಾಯ್ತು? ಗೊತ್ತಿಲ್ಲ ಬ್ರೋ. ಏನು ಮಾಡ್ತಿದ್ದೀಯ ಇಲ್ಲಿ ಕೂತ್ಕೊಂಡು? ಏನು ಬ್ರೋ ಇದು? ಏನಾಯ್ತು? ಏನು ಗೊತ್ತಾಯ್ತಿಲ್ಲ ಬ್ರೋ. ಎದ್ದೇಳು ನೀನು. ಯಾಕೆ ವೆಯ್ಟ್ ಜಾಸ್ತಿ ಇದೆಯಾ? ಎಲ್ಲಿ ಬ್ರೋ? ಎಲ್ಲಿದ್ದೀವಿ ಗೊತ್ತಾ ನಾವು? ಹಿಂದೆ ಓದೋದಲ್ಲ ಬ್ರೋ, ಹಿಂದೆ ಓಡೋದ್ವಿ ತಾನೆ. ಅಲ್ಲ, ಕ್ಯಾಮ್ರಾ ತೋರಿಸು. ಕ್ಯಾಮ್ರಾ ಆನಲ್ಲಿ ಇದೆಯಾ ನಿಮ್ಮದು? ಪಕ್ಕನಾ? ನೀಟಾಗಿ ತೋರಿಸು. ನನ್ನನ್ನು ತೋರಿಸಪ್ಪ. ಇವಾಗ ಮುಸ್ಲಿಮ್ಸ್ ಮಂತ್ರ ಹೇಳಿ. ಮುಸ್ಲಿಮ್ಸ್ ಮಂತ್ರ ಹೇಳಿ. ನಾವು ಬಿಲ್ಡಿಂಗಲ್ಲಿ ಮಾಡಿದ್ವಲ್ವ, ಹೇಳಿದೆವು. ಯಾವುದು ಪ್ರಜ್ವಲ್? ಮುಸ್ಲಿಮ್ಸ್ ಮಂತ್ರ ಹೇಳಿ ಪ್ರಜ್ವಲ್. ಯಾವುದು ಬ್ರೋ, ನೆನಪಾಗ್ತಿಲ್ಲ. ಜಿನ್ ವಿಡಿಯೋದಲ್ಲಿ ಯಾರದು ಸೌಂಡ್ ಮಾಡ್ತಿದ್ಯಾ? ನೆನ್ಪು ಕೇಳಿಸ್ತಿದ್ಯಾ? ಏನು ಮಾಡ್ತಿದ್ಯಾ ಪ್ರಜ್ವಲ್? ಮುಸ್ಲಿಂ ಮಂತ್ರ ಹೇಳಿ. ಯಾವುದು ಬ್ರೋ? ಕುರಾನ್ದು ಹೇಳಿದೆಯಲ್ವಾ ನೀನು? ಕುರಾನ್ದು ಹೇಳಿದೆಯಲ್ವಾ? ಏನಾಯಿತು? ಕುರಾನ್ದು ಹೇಳಿದೆಯಲ್ವಾ? ಹೇಳಿ. ಯಾವ್ದು ಬ್ರೋ ಗೊತ್ತಿಲ್ಲ, ನೆನಪಾಗ್ತಿಲ್ಲ ಬ್ರೋ. ನೀನು ಮುಂದೆ ಬಾ, ಮುಂದೆ ಬಾ, ಯಾವ್ದು ಬ್ರೋ? ಮುಂದೆ ಬಾ. ಅವನಿಗೆ ಏನೂ ಆಗಿದೆ, ಅವನಿಗೆ ಏನೂ ಆಗಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಾ ಬಾ ಬಾ. ಏನಾಯ್ತು ಬ್ರೋ? ಏನಿಲ್ಲಪ್ಪ, ಬಾ ಬಾ. ನೀನು ವೀಡಿಯೋ ಮಾಡಿ, ವೀಡಿಯೋ ಶೂಟ್ ಮಾಡಿ. ವೀಡಿಯೋದಲ್ಲಿ ಇದ್ವಿ ನಾವು. ನಾವು ಹಂಗೆ ಓದ್ವಲ್ಲ ಬ್ರೋ, ಮತ್ತೆ ಬನ್ನಿ. ಗೈಸ್, ಅವನಿಗೆ ಏನೋ ಆಗಿದೆ ಅನಿಸ್ತಿದೆ ನನಗೆ. ಪ್ರಜ್ವಲ್ ಬಾ, ಮುಂದೆ ಬಾ. ಅಣ್ಣ, ಹಾಂ, ಇಲ್ಲಿ ಜವ ಐತಲ್ಲ ಇಲ್ಲಣ್ಣ. ಹಾಂ, ಇಲ್ಲಿ ಶಾಡೋ ಒಂದು ಕಾಣಿಸ್ಕೊತಲ್ಲ. ಅದು ಹೋಗಿ ಎಷ್ಟೊತ್ತಾಯ್ತು ಪ್ರಜ್ವಲ್? ಏನಾಯ್ತು ಪ್ರಜ್ವಲ್ ನಿನಗೆ? ಪ್ರಜ್ವಲ್, ಇಲ್ಲೇ ಇತ್ತಲ್ಲ, ಅದೇ ಶಾಡೋ ಕಾಣಿಸ್ಕೊತಲ್ಲ ಇಲ್ಲಿ. ಅಲ್ಲ, ಕುರಾನ್ ಹೇಳಿ. ಹೌದಾ ಬಿಲ್ಲಾಹಿ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. ಹೌದಾ ಬಿಲ್ಲಾಹಿ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. ಹೌದಾ ಬಿಲ್ಲಾಹಿ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. ಬ್ರೋ ಬ್ರೋ ನೋಡಿದ್ರ ಅಲ್ಲಿ? ಓಂ ನಮಃ ಶಿವಾಯ ಅನಿ. ಓಂ ನಮಃ ಶಿವಾಯ. ಓಕೆ, ಯಾಕೆ ಬ್ರೋ, ಏನಾಯ್ತು? ಈ ಜಿನ್ ಕಾನ್ಸೆಪ್ಟ್ ವಿಡಿಯೋ ಫಿನಿಶ್ ಆದಮೇಲೆ ಹೇಳ್ತೀನಿ ನಾನು ಏನು ಅಂತ. ಇವಾಗ ಮೇಲೆ ಹೇಳೋದಲ್ಲ, ಓಕೆನಾ?
ಇಲ್ಲಿ ಯಾವುದೋ ಸೌಂಡ್ ಬಂತು. ಏಯ್ ಉಸ್ಮಾನ್, ಇದು ನೀನೇನಾ? ನೀನಲ್ಲ ಅನ್ಕೊತಿದ್ದೀನಿ. ಏನಾದರೂ ಆಗಲಿ, ನಾನು ಏನಾದರೂ ರೆಡಿ ನಿನ್ನನ್ನು ಫೇಸ್ ಮಾಡೋಗೆ. ನೀವು ಯಾರಾದರೂ ಆಗಲಿ, ನಾನು ಚಾಲೆಂಜ್ ಮಾಡ್ತಿದ್ದೀನಿ, ಫೇಸ್ ಮಾಡೋಕೆ ನಾನು ರೆಡಿ. ಉಸ್ಮಾನ್ ಸರ್ ಅಂತ ಹೋಯ್ತು, ಸಕ್ಕಂತ ಹೋಯ್ತು. ನೋಡಿದ್ರಾ? ನೋಡಿದ್ದೀನಿ ನಾನು, ಸಕ್ಕಂತ ಹೋಯ್ತು. ಇಲ್ಲಿ ಸಿಗಾಕೊಂಡಿ ಅನಿಸ್ತೈತೆ ಬ್ರೋ. ನಿಮ್ಗೇನು ಆಗ್ತಿದೆ ಬ್ರೋ ಇಲ್ಲಿ? ಇಲ್ಲಿಂದ ಸಡನ್ ಅಂತ ಹೋಯ್ತು. ಸರ ಇಲ್ಲೇನೋ ಸೌಂಡು ಬರ್ತೈತೆ. ಪ್ರಜ್ವಲ್ ಸೈಲೆಂಟ್ ಸೈಲೆಂಟ್. ಹಿಂದೇನೋ ಸೌಂಡ್ ಬರ್ತೈತೆ ಬ್ರೋ. ಈ ಕಡೆನೂ ಬರ್ತೈತೆ ಸೌಂಡು. ಇಲ್ಲೇ ಹೋಯ್ತು ಪ್ರಜ್ವಲ್. ಇಲ್ಲಿ ಇಲ್ಲ. ನೀವೇ ಕಾಲ್ ಮಾಡ್ತಾ ಇದ್ದೀರಾ? ಅಯ್ಯ ಹಾಂ, ಏನಾಯ್ತು? ಅಯ್ಯ ಹಲೋ. So guys, oi, Audu billahi shaitan rajim, Bismillahirrahmanirrahim. Oi, Audu billahi shaitan rajim, Bismillahirrahmanirrahim. Audu billahi shaitan rajim, Bismillahirrahmanirrahim. Audu, oi, bro. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಬ್ರೋ ಏನ್ ಬ್ರೋ ಸಡನ್ ಆಗಿ? ಪ್ರಜ್ವಲ್ ಪ್ರಜ್ವಲ್ ಮಂತ್ರ ಹೇಳ್ತಾ ಇರಿ. Audu billahi shaitan rajim, ಹಿಡ್ಕೊ. Bismillahirrahmanirrahim. Audu billahi shaitan rajim, Bismillahirrahmanirrahim. Audu billahi shaitan rajim, Bismillahirrahmanirrahim. Audu billahi shaitan rajim. సౌండ్ ಮಾಡ್ತಿದ್ದೆ ಬ್ರೋ. Bismillahirrahmanirrahim. Audu billahi shaitan rajim. నేను ఇలాంటి అటాక్ చాలా చూసాను. ಏನಾಯ್ತು ಬ್ರೋ ನಿಮ್ಗೆ? ನಾನು ಹಿಡ್ಕೊ, ಹೇಳ್ತಾ ಇರು. ನನ್ನ ಮೂಗಲ್ಲಿ ಹೀಟ್ ಆಗ್ತಿದೆ, ಬ್ಲಡ್ ಬರ್ತಿದ್ಯಾ? ಇಲ್ಲ ಇಲ್ಲ ಇಲ್ಲ, ಹೀಟ್ ಆಗ್ತಿದ್ಯಾ? ಹೀಟ್ ಅನಿಸ್ತಿದೆ ನನಗೆ. ಬ್ರೋ ಏನ್ ಬ್ರೋ ಸಡನ್ ಆಗಿ ನೀವು ಹಿಂಗ್ ಅನ್ಕೊಂತ್ರಿ? ಸೀರಿಯಸ್ ಅಲ್ಲ ಇಬ್ಬರೇ? ನನಗೆ ಫುಲ್ ಡಾರ್ಕ್ ಆಯ್ತು. ನನಗೆ ಎಲ್ಲ ಏನಾಗ್ತಿದೋ ಗೊತ್ತಾಗ್ತಿಲ್ಲ. ಬಾಡಿ ಫುಲ್ ಡಿಮ್ ಆಯ್ತು. ನನಗೆ ಪ್ರಜ್ವಲ್ ಅನ್ನೋ ಒಂದು ದೆವ್ವ ನನಗೆ ಹಿಡ್ಕೊಂಡಿರೋ ತರ ವಿಡಿಯೋ ನೋಡಿದ್ಯಾ? ಲಾಶ್ಯ ಪ್ರಜ್ವಲ್ ಅಂತ, ಅದನ್ನಲ್ಲಿ ಸೇಮ್ ಹಂಗೆ ನನಗೆ. ಬಟ್ ಈ ತರ ಇರಲಿಲ್ಲ. ಇದು ಒಂಥರ ಪೇಯ್ನ್ ಅನಿಸ್ತು ನಂಗೆ ಜಾಸ್ತಿ. ಅದು ಹುಷಾರಾಗಿ ಅನಿಸ್ತು ಇವಾಗ ಮಾತ್ರ. ಪ್ರಜ್ವಲ್ ಇರೋದು ಬೇಡ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗಾಯ್ಸ್ ಇಲ್ಲಿರೋದು ಬೇಡ ನಾವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೈಕ್ ಹತ್ರ ಬಾ. ಓಂ ನಮಃ ಶಿವಾಯ. ಗಾಯ್ಸ್ ಸುತ್ತಮುತ್ತ ನೋಡ್ಕೊ ಪ್ರಜ್ವಲ್, ಲೈಟ್ ಹಾಕು మెయిన్. ఓం నమ శివాయ, ఓం నమ శివాయ. హుసైన్, ఉస్మాన్, నీకు హెల్ప్ చేయడానికి వచ్చాను. ఇలా మనుషుల్ని ఇలా చేస్తానని అనుకోలే. ఇది ಏನು ಗೊತ್ತಾ, ಇದು ಬ್ಲ್ಯಾಕ್ ಮ್ಯಾಜಿಕ್. ಇದು ವಸೀಕರಣ. ಇದು ವಸೀಕರಣ ಮಾಡ್ತಿರೋದು. ದೆವ್ವ ನಮ್ಮ ಒಳಗಡೆ ಬರ್ತಿಲ್ಲ, ವಸೀಕರಣ ಮಾಡ್ತಿರೋದು ಇದು. ಏನದು ವೈಟ್ ಆಗಿ ಮರನದು? ಮರ ಅದು. ಗಾಯ್ಸ್ ಇವಾಗ ಫಿನಿಶ್ ಮಾಡ್ಕೋಬೇಕು ಅನ್ಕೋತಿದ್ವಿ. ಏನಂತೀರಾ ಕಾಮೆಂಟಲ್ಲಿ ಹೇಳಿ. ಸೊ ಇಬ್ರಿಗೂ ಸ್ವಲ್ಪ ಗ್ಯಾಸ್ ಮತ್ತೆ ಗ್ಯಾಸ್ ಆಚೆ ಬರ್ತಿದೆ. ಹೊಟ್ಟೆನೋ ಒಂಥರ ಇದು ಮಾಡಿದೆ. ಹೇಳ್ದಂಗ ಅನಿಸ್ತಿದೆ. ನಿನ್ಗೆ ಹೆಂಗ ಅನಿಸ್ತು ಅವಾಗ ಕುತ್ಕೊಂಡಿರುವಾಗ? ಓ ನಿನ್ಗೆ ಗೊತ್ತಿಲ್ಲ ಅಲ್ವಾ? ಅದೇ ಗಾಯ್ಸ್ ಇವಾಗ ಇದು ಒಂಥರ ಗ್ಯಾಸ್ ಆಚೆ ಬರ್ತಿದೆ ನನಗೆ. ಅದೇ ಗಾಯ್ಸ್ ಹೆಲ್ಪ್ ನಮಗೆ ಏನಂದರೆ ಈ ವಿಡಿಯೋ, ಈ ಲೊಕೇಶನ್ ಮತ್ತೆ ಫ್ಯೂಚರಲ್ಲಿ ಮಾಡಬೇಕಾ? ಇದು ಜಾಸ್ತಿ ಡೇಂಜರಸ್ ಇದೆ. ನಾನು ಇದಕ್ಕಿಂತ ಜಾಸ್ತಿ ಭಯಂಕರ ನೋಡಿದ್ದೀನಿ. ಆದರೆ ಇಂಥ ಪೇಯ್ನ್ಫುಲ್ಲು ದೆವ್ವ ಪೊಸೆಸ್ ಮಾಡೋದು ಇಷ್ಟವರೆಗೂ ನಾನು ನೋಡಿಲ್ಲ. ಬ್ರೋ ಇಲ್ಲಿ ಯಾಕೋ ಸೇಫ್ ಅನಿಸಲ್ಲ ಬ್ರೋ. ಸೌಂಡ್ ಬರ್ತಾನೆ ಇದೆ. ನಾವಲ್ಲಿ ಹೋಗ್ಬಿಡೋದು ಹತ್ರ. ಸರಿ ಗಾಯ್ಸ್ ನಾವು ಹೋಗ್ತೀವಿ ಅಷ್ಟೇ. ನಾವು ಹೇಳಬೇಕಾಗಿರೋದು. సో ఈ ಥರ ಗಾಯ್ಸ್ ఈ రోడ్డు గురించి మీకు తెలిసిన వాళ్ళు ఎవరో ఉంటే ಯಾರಾದರೂ ಇದ್ದರೆ ಹೋಗಬೇಡ ಜಾಸ್ತಿ. ಅಲ್ಲಿ ಮೇಯ್ನ್ ರೋಡ್ ಇದು ಶಾರ್ಟ್ಕಟ್ ಅಂತ ಯೂಸ್ ಮಾಡಬೇಡ. ಯಾವುದೇ ಶಾರ್ಟ್ಕಟ್ ಯೂಸ್ ಮಾಡಬೇಡ ಗಾಯ್ಸ್. ಒಂದೇ ಹೇಳ್ತಿದ್ದೀನಿ, ಶಾರ್ಟ್ಕಟ್ ಅಂತ ಯಾವಾಗಲೂ ಮಾಡಬೇಡ. ಎಷ್ಟು ಪ್ರಾಬ್ಲಮ್ಸ್ ಬಂದ್ರೂ ಶಾರ್ಟ್ಕಟ್ ಯೂಸ್ ಮಾಡಬೇಡ. ಎಷ್ಟು
ಸೌಂಡ್ ಬರ್ತಿದೆ, ಬನ್ನಿ ಬ್ರೋ. ಓಕೆ ಗೈಸ್ ನಾವು ಕಟ್ ಮಾಡ್ತೀವಿ. ಓಕೆನಾ? ಮುಂದಕ್ಕೆ ಹೋಗ್ತೀವಿ ಗೈಸ್, ಏನಾಗ್ತಿದೆ ಓಕೆ ಓಕೆ ನಾವು ಕಟ್ ಮಾಡಲ್ಲ, ಹೋಗ್ಬಿಡ.